ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆಯ ಪ್ರೀತಿಯ ವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೂಡ ನಿಮ್ಮನ್ನು ನೋಡುವುದಕ್ಕೆ ವಿಡಿಯೋ ಮೂಲಕವಾಗಿ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ಈ ವಿಡಿಯೋವನ್ನು ನೋಡುವಂಥ ನಿಮ್ಮೆಲ್ಲರನ್ನು, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಮುಂಜಾನೆ ವೇಳೆ ಆಮೇನೆಲ್ಲ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಸಂತೋಷವಾಗಿರಿ, ನಗುತ್ತಾ ಇರಿ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೂಡ ನಿಮಗಾಗಿ ಒಂದು ವಾಗ್ದಾನದ ವಾಕ್ಯವನ್ನು ದೇವರು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ದಿನದಲ್ಲಿ ದೇವರಿಗೂ ನಮಗೂ ಒಂದು ಒಳ್ಳೆಯ ಸಂಬಂಧ ಇರಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ಆಗ ದೇವರು ನಮ್ಮನ್ನು ಈ ಲೋಕದೊಳಗಿಂದ ಏನು ಕರೆದಿದ್ದಾರೆ, ಯಾಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ದೇವರು ನಮ್ಮನ್ನು ಕರೆದಂಥ ಉದ್ದೇಶ, ಎಷ್ಟೋ ಮಕ್ಕಳಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ದೇವರು ನಿಮ್ಮನ್ನು ದೇವರು ಆದುಕೊಂಡಿದ್ದಾರೆ ಅಂದರೆ ಅದಕ್ಕೊಂದು ಉದ್ದೇಶ, ಒಂದು ಯೋಜನೆ ದೇವರು ಇಟ್ಟಿರುವಂಥವರಾಗಿರ್ತಾರೆ. ಹಾಗಾಗಿ ದೇವರು ನಮ್ಮ ಕುರಿತು ಇವತ್ತು ಎದುರು ನೋಡುವಂಥ ಕಾರ್ಯ ಏನಪ್ಪ, ಏನು ದೇವರು ನಮ್ಮಿಂದ ಎದುರು ನೋಡುತ್ತಾರೆ? ನಾವು ದೇವರಿಂದ ಅನೇಕ ಕಾರ್ಯಗಳನ್ನು ಎದುರು ನೋಡುತ್ತೇವೆ. ದೇವರೇ ನಂಗೆ ಇರಬೇಕು, ಹಿಂಗಿರಬೇಕು, ನಾನು ಹಂಗೆ ಆಶೀರ್ವದಿಸಬೇಕು, ಈಗ ಆಶೀರ್ವದಿಸಬೇಕು, ಈ ಥರವಾಗಿ ನಾನು ನಡೆಸಬೇಕಂತ ದೇವರ ಹತ್ರ ನಾವು ಎದುರು ನೋಡಿ ಪ್ರಾರ್ಥನೆ ಮಾಡುತ್ತೇವಲ್ಲ. ಆಗ ದೇವರು ಕೂಡ ನಮ್ಮಿಂದ ಎದುರು ನೋಡುವಂಥ ಕೆಲವು ಕಾರ್ಯಗಳನ್ನು ದೇವರು ನಮ್ಮಿಂದ ಎದುರು ನೋಡುವಂಥವರಾಗಿರ್ತಾರೆ. ಪ್ರಿಯ ದೇವ ಮಗನೇ, ನಮ್ಮ ದೇವರೊಟ್ಟಿಗೆ ನಾವು ಹೇಗೆ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುವುದು, ದೇವರೊಟ್ಟಿಗಿರುವ ಸಂಬಂಧವನ್ನು ಹೇಗೆ ಕಾಪಾಡಿಕೊಳ್ಳುವುದು, ದೇವರು ನಮ್ಮಿಂದ ಎದುರು ನೋಡುವಂತಹ ಕಾರ್ಯಗಳು ಏನು ಎಂಬುದಾಗಿ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, 1 ಪೇತ್ರ ಅದರ 1ನೇ ಅಧ್ಯಾಯ 15ನೇ ವಚನ ಈ ರೀತಿಯಾಗಿ ಹೇಳ್ತದೆ: ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಗನೇ, ಇವತ್ತು ದೇವರು ನಿನ್ನಿಂದ ಎದುರು ನೋಡುವಂತ, ನಮ್ಮೆಲ್ಲರಿಂದ ದೇವರು ಎದುರು ನೋಡುವಂತ ಒಂದು ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ದೇವರು ಹೇಳಿದ್ರೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮಿಂದ ಏನು ಎದುರು ನೋಡ್ತಾರೆ ಅಂದ್ರೆ ಪರಿಶುದ್ಧತೆಯನ್ನು ಎದುರು ನೋಡುವಂತವರಾಗಿರ್ತಾರೆ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಎಲ್ಲಾ ಮನುಷ್ಯರು ಕೂಡ ತಮ್ಮ ನಡವಳಿಕೆಯನ್ನು ಏನ್ ಮಾಡಿದ್ದಾರೆ, ಕೆಡಿಸ್ಕೊಂಡಿದ್ದಾರೆ. ಪ್ರಿಯರೇ, ಗೊತ್ತಾಯ್ತಲ್ಲ, ಕಣ್ಗಳಲ್ಲಿ ಪರಿಶುದ್ಧತೆ ಇಲ್ಲ, ಆಲೋಚನೆಯಲ್ಲಿ ಪರಿಶುದ್ಧತೆ ಇಲ್ಲ, ಹೃದಯದಲ್ಲಿ ಪರಿಶುದ್ಧತೆ ಇಲ್ಲ, ಕೈ ಕಾಲುಗಳು ಪರಿಶುದ್ಧವಾದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕಾಗ್ತಾ ಇಲ್ಲ. ಅನೇಕರು ಅನೇಕ ರೀತಿಯಲ್ಲಿ ತಮ್ಮನ್ನು ಅಶುದ್ಧಪಡಿಸಿಕೊಂಡು ಜೀವಿಸುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಆಗ ದೇವರು ನಮ್ಮನ್ನು ಈ ಲೋಕದೊಳಗಿಂದ, ಜನರೊಳಗಿಂದ ದೇವರು ಯಾಕೆ ನಮ್ಮನ್ನು ಕರೆದಿದ್ದಾರೆ ಅಂದ್ರೆ, ದೇವರು ವಾಕ್ಯ ಹೇಳ್ತದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲಾ ನಡವಳಿಕೆಯಲ್ಲಿ ಏನಾಗಿರಿ, ಪರಿಶುದ್ಧರಾಗಿರಿ. ಆಮೇನ್. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ಕರೆದಂತ ದೇವರು ಯಾರು ಗೊತ್ತಾ? ಆತನು ಪರಿಶುದ್ಧನಾದ ದೇವರು, ಪವಿತ್ರತ್ವದಲ್ಲಿ ವಾಸ ಮಾಡುವಂತ ದೇವರು. ಆತನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ದೇವರಾಗಿರುವುದರಿಂದ ದೇವರು ನಮ್ಮನ್ನು ಕೂಡ ದೇವರು ಕರೆದಿದ್ದಾರೆ. ನನ್ನ ಮಗಳು, ನನ್ನ ಮಗನು ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಯೋಹಾನ ಸುವಾರ್ತೆ 1:12 ಹೇಳ್ತದೆ, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿಕೊಂಡು ಹೃದಯದಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ. ಆಗ ದೇವರಿಗೆ ನಾವು ಮಕ್ಕಳಾದ ಮೇಲೆ ದೇವರು ನಮಗೆ ತಂದೆಯಾಗಿದ್ದಾರೆ. ನಮ್ಮ ತಂದೆ ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ವಿಧೇಯರಿಗೆ ತಕ್ಕಂತೆ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ, ಆ ಪರಿಶುದ್ಧವಾದಂತ ಮಾತುಗಳಿಗೆ, ದೇವರ ಪರಿಶುದ್ಧತೆಗೆ ನಾವು ವಿಧೇಯರಾಗುವಂತೆ ನಾವು ಎಲ್ಲಾ ನಡವಳಿಕೆಯಲ್ಲಿ ಏನಾಗಿರ್ಬೇಕು, ಪರಿಶುದ್ಧರಾಗಿರಬೇಕು. ಆಮೇನ್. ಹೌದು ಪ್ರಿಯ ದೇವ ಮಗನೇ, ಇದೇ ದೇವರು ನಮ್ಮಿಂದ ಎದುರು ನೋಡುವಂತ ಒಂದು ಕಾರ್ಯ. ಅವಾಗಲೇ ದೇವರೊಟ್ಟಿಗೆ ನಾವು ಒಳ್ಳೆ ಸಂಬಂಧ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ. ದೇವರು ಪರಿಶುದ್ಧನಾಗಿದ್ದಾರೆ. ಹಾಗಾದ್ರೆ ಆತನ ಮಕ್ಕಳಾದ ನಾವು ಹೇಗಿರಬೇಕು, ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ. ಹೇಗೆ ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳೋದು, ಹೇಗೆ ನಾವು ಪರಿಶುದ್ಧವಾಗಿರೋದು ಎಂಬುದಾಗಿ ನೋಡುವಾಗ, ಅದಕ್ಕಾಗಿ ದೇವರು ನಮ್ಮನ್ನು ಪಾಪ, ಅಂಧಕಾರ, ಕೆಟ್ಟತನ, ಅಶುದ್ಧ, ಅಪವಿತ್ರತೆ ತುಂಬಿರುವ ಲೋಕದಲ್ಲೇ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಆಗ ಪ್ರತಿದಿನ ಹೇಗೆ ನಮ್ಮನ್ನು ಪರಿಶುದ್ಧವಾಗಿ ದೇವರು ನಡೆಸ್ತಾರೆ ಎಂಬುದಾಗಿ ಹೇಳುವಾಗ, ಆಮೇಲೆ ದೇವರು ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ. ಹಲ್ಲೆಲೂಯಾ. ಪಾಪ ಮಾಡುವಾಗ, ತಪ್ಪು ಮಾಡುವಾಗ ಆ ಯೇಸು ಸ್ವಾಮಿಯ ರಕ್ತ ಇದೆಯಲ್ವಾ, ಅದು ನಮ್ಮನ್ನು ಪರಿಶುದ್ಧ ಮಾಡುವಂತದ್ದಾಗಿದೆ. ಯೇಸು ಸ್ವಾಮಿಯ ರಕ್ತ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಎರಡನೇದಾಗಿ ದೇವರ ವಾಕ್ಯ. ಯೋಹಾನ ಸುವಾರ್ತೆ 15:3 ಹೇಳುತ್ತದೆ, ಈಗ ನೀವು ವಾಕ್ಯದ ದೆಸೆಯಿಂದ ಶುದ್ಧರಾಗಿದ್ದೀರಾ. ಆಗ ದೇವರ ವಾಕ್ಯ ನಮ್ಮನ್ನು ಏನ್ ಮಾಡ್ತದೆ, ಪರಿಶುದ್ಧ ಮಾಡುವಂತದ್ದಾಗಿದೆ. ಆ ವಾಕ್ಯವನ್ನು ಕೇಳುವಾಗ, ಓದುವಾಗ, ಧ್ಯಾನ ಮಾಡುವಾಗ, ದೇವರು
ನಮ್ಮನ್ನು ದಿನ ದಿನ ಏನ್ ಮಾಡ್ತಾರೆ, ಪರಿಶುದ್ಧತೆಯಲ್ಲಿ ನಡೆಸುವಂತವರಾಗಿರ್ತಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮ್ಮನ್ನ ಪರಿಶುದ್ಧ ಮಾಡ್ತದೆ. ಮೂರನೇದಾಗಿ ದೇವರ ವಾಕ್ಯ ಹೇಳ್ತದೆ, ಆತನು ನಮಗೆ ಕೊಟ್ಟಿರುವಂತಹ ಆತ್ಮವು ಪವಿತ್ರ ಆತ್ಮನು. ಆತನ ಹೆಸರೇ ಪವಿತ್ರ ಆತ್ಮನು. ಆ ಪವಿತ್ರ ಆತ್ಮನೊಂದಿಗೆ ನಾವು ಇರುವಾಗ, ಪವಿತ್ರ ಆತ್ಮನೊಂದಿಗೆ ನಡೆಯುವಾಗ, ನಮ್ಮ ಹೃದಯದಲ್ಲಿ ಆ ಪವಿತ್ರ ಆತ್ಮನ ನಾವು ಸ್ವೀಕರಿಸಿಕೊಂಡಿರುವಾಗ, ಆ ಪವಿತ್ರ ಆತ್ಮ ನಮ್ಮನ್ನ ಏನ್ ಮಾಡ್ತಾರೆ, ದಿನೇ 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 ನಮ್ಮನ್ನು ಪವಿತ್ರತ್ವದಲ್ಲಿ, ಪರಿಶುದ್ಧತ್ವದಲ್ಲಿ ದೇವರ ಆತ್ಮನು ನಮ್ಮ ನಡೆಸುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಹೇಗೆ ಪರಿಶುದ್ಧವಾಗಿರೋದಂತ ಹೇಳಿದ್ರೆ, ಲೋಕದವರಿಗೂ ನಮಗೂ ಹೇಗೆ ಒಂದು ಪರಿಶುದ್ಧತೆ ಕಾಪಾಡಿಕೊಳ್ಳುವುದಂದ್ರೆ, ಯೇಸು ಸ್ವಾಮಿಯ ರಕ್ತದ ಮೂಲಕ, ಯೇಸು ಸ್ವಾಮಿಯ ವಾಕ್ಯದ ಮೂಲಕ, ಯೇಸು ಸ್ವಾಮಿಯ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ನಾವು ಪರಿಶುದ್ಧವಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾಗಿ ನೀವು ದೇವರ ಕರದಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಟ್ಟು, ದೇವರ ಆತ್ಮನೇ, ಏಸಪ್ಪ, ನಾನು ಇನ್ನೂ ಪರಿಶುದ್ಧಳಾಗಿರ್ಬೇಕು, ಇನ್ನೂ ಪರಿಶುದ್ಧನಾಗಿರ್ಬೇಕು, ನನ್ನ ಕಣ್ಗಳು ಪರಿಶುದ್ಧವಾಗಿರ್ಬೇಕು, ನನ್ನ ಮಾತುಗಳು ಪರಿಶುದ್ಧವಾಗಿರ್ಬೇಕು, ನನ್ನ ಆಲೋಚನೆಗಳು ಪರಿಶುದ್ಧವಾಗಿರ್ಬೇಕು, ನನ್ನ ಮನಸ್ಸು ಪರಿಶುದ್ಧವಾಗಿರ್ಬೇಕು, ನೀನು ಹೇಗೆ ಪರಿಶುದ್ಧವಾಗಿದೆಯೋ ಹಾಗೆ ನಾನು ಪರಿಶುದ್ಧವಾಗಿರ್ಬೇಕಂತೇಳಿ ನಿಮ್ಮನ್ನ ದೇವರಿಗೆ ಒಪ್ಪಿಸ್ಕೊಡಿ. ದೇವರು ನಿಮ್ಮನ್ನು ಇವತ್ತು ಆ ಪರಿಶುದ್ಧತ್ವದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡುವಂತವರಾಗಿರ್ತಾರೆ. ಕಣ್ಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಒಳ್ಳೆ ದೇವರೇ, ಯೇಸುವಿನ ನಾಮದಲ್ಲಿ ಇವತ್ತು ಕೂಡ ದೇವರೇ, ನಮ್ಮ ಸಂಗಡ ಮಾತನಾಡಿ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಅಂತ ಹೇಳಿದೆಯಪ್ಪ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳುವಂತ, ಓದುವಂತ, ಧ್ಯಾನಿಸುವಂತ ನಮ್ಮೆಲ್ಲರನ್ನ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧ ಮಾಡು. ಒಂದೊಂದು ಮಕ್ಕಳನ್ನು ಪರಿಶುದ್ಧ ಮಾಡು, ಒಂದೊಂದು ಮಕ್ಕಳ ಆಲೋಚನೆಗಳನ್ನು ಪರಿಶುದ್ಧ ಮಾಡಪ್ಪ. ಯೇಸುವಿನ ನಾಮದಲ್ಲಿ ದೇವರೇ, ವಾಕ್ಯ ಕೇಳುವ ಪ್ರತಿಯೊಂದು ಮಕ್ಕಳ ಜೀವಿತಗಳು ಯೇಸುವಿನ ನಾಮದಲ್ಲಿ ಪರಿಶುದ್ಧವಾಗಲಿ, ಪವಿತ್ರವಾಗಲಿ, ನಿರ್ಮಲವಾಗಲಿ, ಯೇಸುವಿನ ರಕ್ತದಲ್ಲಿ ಪರಿಶುದ್ಧವಾಗಲಿ, ಯೇಸುವಿನ ನಾಮದಲ್ಲಿ, ನಿನ್ನ ವಾಕ್ಯದಲ್ಲಿ ಪರಿಶುದ್ಧವಾಗಲಿ. ದೇವರೇ, ನಿನ್ನ ಆತ್ಮದಲ್ಲಿ ಒಬ್ಬೊಬ್ಬರು ಪರಿಶುದ್ಧವಾಗಿರುವಂತೆ ಸಹಾಯ ಮಾಡಪ್ಪ. ಎಲ್ಲ ಅಶುದ್ಧತೆಗಳು, ಅಪವಿತ್ರತೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗೋಗಲಿ. ಯೇಸುವಿನ ನಾಮದಲ್ಲಿ ಈಗಲೇ ನಮ್ಮೆಲ್ಲರನ್ನ ಪರಿಶುದ್ಧಗೊಳಿಸಿ ನಿನ್ನ ಮಕ್ಕಳು ನಿನ್ನೊಂದಿಗೆ ಅನನ್ಯವಾಗಿ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಕೇಳಿದ್ದಾರೆ. ಆಮೇನ್. ವಾಕ್ಯ ಕೇಳಿದಿರ, ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ, ದೇವರು ಪರಿಶುದ್ಧ ಮಾಡಿದ್ದಾರೆ. ನೀವು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಹೆಚ್ಚಾಗಿ ದೇವರಿಗೆ ಒಪ್ಪಿಸ್ಕೊಡಿ. ದೇವರು ನಿಮ್ಮನ್ನು ಆಶೀರ್ವಾದವಾಗಿ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.